ಅರ್ಥ ಮಾಡ್ಕೊಳ್ಳೋ. ಅವ್ರು ನನ್ನನ್ನು ಕೇಳಲೂ ಇಲ್ಲ, ವಿಚಾರಿಸ್ಲೂ ಇಲ್ಲ. ಎಲ್ಲ ಅವರವರೇ ತೀರ್ಮಾನ ಮಾಡ್ಕೊಂಡಿದ್ದಾರೆ ಕಣೋ. ಶಂಕರಜ್ಜನಿಗೆ ಅಮ್ಮನವ್ರ ಪ್ರೇರಣೆ ಆಯ್ತಂತೆ. ಅಪ್ಪನಿಗೆ ಅಜ್ಜನ ವಿರುದ್ಧ ಮಾತಾಡೋ ಧೈರ್ಯ ಇಲ್ಲ. ಅಮ್ಮನೂ ಒಪ್ಕೊಂಡಿದ್ದಾರೆ. ಅಜ್ಜಿಗಂತೂ ನನ್ನನ್ನು ಮನೆಯಿಂದ ಅಟ್ಟಿದ್ರೆ ಸಾಕಾಗೋಗಿದೆ. ಮನೆಯಲ್ಲಿ ಇಂಥ ಪರಿಸ್ಥಿತಿ ಇರೋವಾಗ ನೀನಾದ್ರೂ ನನ್ನ ಜೊತೆ ಇರ್ತೀಯ ಅನ್ಕೊಂಡಿದ್ದೆ. ಆದ್ರೆ ನೀನು ನನ್ನ ಕೈ ಬಿಟ್ಬಿಟ್ಟಿಯಲ್ಲೋ. ನನಗೆ ಯಾರೂ ಇಲ್ಲ. ಗುರುಗಳೇ, ನೀವು ಕಲಿಸ್ಕೊಟ್ಟ ವಿದ್ಯೆ ನನ್ನ ಬಲ, ನಿಮ್ಮ ಆಶೀರ್ವಾದ ನನ್ನ ರಕ್ಷೆ. ಚಿಂತಿಸಬೇಡಿ, ಚಂದ್ರಾಧರನಲ್ಲ, ಅವನಂತ 100 ಜನ ಬಂದರೂ ಈ ಸೂರ್ಯಾಂಶ ಅವರನ್ನ ಎದುರಿಸ್ತಾನೆ. ನಿಮ್ಮ ಆಸೆಯಂತೆ ಜಾಜಿನ ಮದುವೆ ಆಗಿ ಅವಳ ಗರ್ಭದಲ್ಲಿ ಜನಿಸೋ ಶ್ರೀಚಕ್ರ ಸ್ವರೂಪಿ ಮಗುವನ್ನ ನಿಮಗೆ ನೀಡ್ತೀನಿ ಗುರುಗಳೇ. ಇದು ನನ್ನ ಭಾಷೆ. ನೀನು ಇಷ್ಟು ಭರವಸೆ ಕೊಟ್ಟ ಮೇಲೆ ಮುಗೀತು ಸೂರ್ಯಾಂಶು. ನಾನಿನ್ನು ನಿಶ್ಚಿಂತೆಯಾಗಿರ್ತೀನಿ. ಆ ಶ್ರೀಚಕ್ರ ಸ್ವರೂಪಿಯಾದ ಮಗು ಜಾಜಿ ಗರ್ಭದಲ್ಲಿ ಹುಟ್ಟಿ ನನ್ನ ಕುಟೀರದಲ್ಲಿ ನಲಿಯುತ್ತೆ. ನಾವು ಬಯಸಿದ್ದನ್ನೆಲ್ಲ ಆ ಮಗುವಿನ ಮೂಲಕ ನಡೆಸೋ ಹಾಗಾಗುತ್ತೆ. ನಾನು ಶ್ರೀಚಕ್ರದ ಒಡೆಯನಾಗ್ತೀನಿ. ಚಕ್ರಾಧಿಪತಿ ಆಗ್ತೀನಿ. ಆದ್ರೆ ಗುರುಗಳೇ, ನನ್ನ ಮತ್ತು ಜಾಜಿ ಮದುವೆಗಿಂತ ಮುಂಚೆ ಆ ಸುಖದರ ಬಂದ್ಬಿಟ್ರೆ ಕೆಲಸ ಕೆಡುತ್ತಲ್ಲ, ಅದಕ್ಕೇನು ಮಾಡೋದು? ಆ ಚಿಂತೆ ನಿನಗೆ ಬೇಡ. ಅವನಿಲ್ಲಿಗೆ ಬರೋದು ಅಸಾಧ್ಯ. ಅದು ಹೇಗೆ? ಯಾಕಂದ್ರೆ ಅವನು ನನ್ನ ವಶದಲ್ಲಿದ್ದಾನೆ. ನನ್ನ ಕುಟೀರದ ಹಿಂದಿನ ಕೋಣೆಯಲ್ಲಿ ಅವನನ್ನು ಬಂಧಿಸಿದ್ದೇನೆ. ಬಾ, ತೋರಿಸ್ತೇನೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.